ಸಾಧಾರಣ ಕಾಲದ 21ನೆಯ ಗುರುವಾರ. ಪೌಲನು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಕ್ರಿಸ್ತ ಯೇಸುವಿನಲ್ಲಿ ಪುನೀತರಾಗಿ ದೇವಜನರಾಗಲು ಕರೆ ಹೊಂದಿರುವ ಕೊರಿಂಥದ ಶ್ರೀ ಸಭೆಯವರಿಗೂ ಹಾಗೂ ಪ್ರಭು ಯೇಸು ಕ್ರಿಸ್ತರನ್ನು ಎಲ್ಲೆಡೆಯಲ್ಲೂ ನಾಮಸ್ಮರಣೆ ಮಾಡುವ ಸರ್ವ ಜನರಿಗೂ ದೇವರ ಚಿತ್ತಾನುಸಾರ ಕ್ರಿಸ್ತ ಯೇಸುವಿನ ಪ್ರೇಷಿತನಾಗಲು ಕರೆ ಹೊಂದಿದ ಪೌಲನಾದ ನಾನು, ಸಹೋದರ ಸೊಸ್ಥೆನನೊಂದಿಗೆ ಸೇರಿ ಬರೆಯುವ ಪತ್ರ. ಯೇಸು ಕ್ರಿಸ್ತರು ನಮಗೂ ಸಮಸ್ತ ದೇವ ಜನರಿಗೂ ಪ್ರಭುವಾಗಿದ್ದಾರೆ. ನಮ್ಮ ತಂದೆಯಾದ ದೇವರಿಂದಲೂ ಪ್ರಭುವಾದ ಯೇಸು ಕ್ರಿಸ್ತರಿಂದಲೂ ನಿಮಗೆ ಕೃಪಾವರ ಮತ್ತು ಶಾಂತಿ ಸಮಾಧಾನ ಲಭಿಸಲಿ. ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಕೊಡಲಾಗಿರುವ ದೇವಾನುಗ್ರಹದ ಸಲುವಾಗಿ ನಾನು ನಿಮಗೋಸ್ಕರ ನನ್ನ ದೇವರಿಗೆ ಸತತವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನೀವು ಎಲ್ಲ ದೃಷ್ಟಿಯಿಂದಲೂ ಶ್ರೀಮಂತರು, ಜ್ಞಾನ ಸಂಪನ್ನರು ಮತ್ತು ವಾಕ್ಚತುರರು ಆಗಿದ್ದೀರಿ. ಇದಲ್ಲದೆ ಕ್ರಿಸ್ತ ಯೇಸುವನ್ನು ಕುರಿತ ಸಾಕ್ಷ್ಯವು ನಿಮ್ಮಲ್ಲಿ ನೆಲೆಗೊಂಡಿದೆ. ಇದರಿಂದಾಗಿ ನಮ್ಮ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವುದನ್ನೇ ಎದುರು ನೋಡುತ್ತಿರುವ ನಿಮಗೆ ಯಾವ ಕೃಪಾಶೀರ್ವಾದಗಳ ಕೊರತೆಯೂ ಇಲ್ಲ. ನಮ್ಮ ಪ್ರಭು ಯೇಸು ಕ್ರಿಸ್ತರ ದಿನದಂದು ನೀವು ನಿರ್ದೋಷಿಗಳಾಗಿರುವಂತೆ ಆ ದೇವರೇ ನಿಮ್ಮನ್ನು ಕಡೆಯವರೆಗೂ ಸ್ಥಿರವಾಗಿ ಕಾಪಾಡುವರು. ತಮ್ಮ ಪುತ್ರನು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ದೇವ, ಮಾಡುವೆ ನಿನ್ನ ನಾಮಕ್ಕೆ ನಮನ. ಹೊಗಳುವೆನು ನಾ ದಿನ ದಿನವೂ ನಿನ್ನನ್ನು, ಭಜಿಸುವೆನೆಂದಿಗೂ ನಿನ್ನ ಹೆಸರನ್ನು. ಪ್ರಭು ಮಹಾತ್ಮನು, ಸ್ತುತ್ಯಾರ್ಹನು, ಆತನ ಮಹಿಮೆ ಅಗಮ್ಯವಾದದ್ದು. ಶ್ಲೋಕ. ದೇವ, ಮಾಡುವೆ ನಿನ್ನ ನಾಮಕ್ಕೆ ನಮನ. ತಲೆಮಾರು ತಲೆಮಾರಿಗೆ ನುತಿಸುವುದು ನಿನ್ನ ಕಾರ್ಯಗಳನ್ನು, ತಿಳಿಸುವುದು ಪ್ರಭು ನೀ ಮಾಡಿದೆಲ್ಲ ಮಹತ್ ಕಾರ್ಯಗಳನ್ನು. ಧ್ಯಾನಿಸುವೆನು ನಿನ್ನ ಅದ್ಭುತ ಕಾರ್ಯಗಳನ್ನು, ನಿನ್ನ ಮಹೋನ್ನತ ಮಹಿಮಾ ಪ್ರಭಾವವನ್ನು. ಶ್ಲೋಕ. ದೇವ, ಮಾಡುವೆ ನಿನ್ನ ನಾಮಕ್ಕೆ ನಮನ. ಜನರು ಸಾರುವರು ನಿನ್ನ ಅದ್ಭುತ ಶಕ್ತಿಯನ್ನು, ನಾ ಪ್ರಸಿದ್ಧಪಡಿಸುವೆನು ನಿನ್ನ ಮಹಿಮೆಯನ್ನು. ಪ್ರಕಟಿಸಿರುವವರು ನಿನ್ನ ಮಹೋಪಕಾರವನ್ನು, ಹಾಡಿ ಹೊಗಳುವರು ನಿನ್ನ ನ್ಯಾಯ ನೀತಿಯನ್ನು. ಶ್ಲೋಕ. ದೇವ, ಮಾಡುವೆ ನಿನ್ನ ನಾಮಕ್ಕೆ ನಮನ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ತಿರುಗಿಸೆನ್ನ ಮನವ ನಿನ್ನ ಕಟ್ಟಳೆಯ ಕಡೆ, ಧರ್ಮಶಾಸ್ತ್ರವನ್ನು ನನಗೆ ಅನುಗ್ರಹಿಸಯ್ಯ. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಎಚ್ಚರಿಕೆಯಿಂದಿರಿ. ನಿಮ್ಮ ಪ್ರಭು ಯಾವ ದಿನ ಬರುತ್ತಾನೆಂದು ನಿಮಗೆ ತಿಳಿಯದು. ಆದುದರಿಂದ ಎಚ್ಚರವಾಗಿರಿ. ಕಳ್ಳನು ಬರುವ ಗಳಿಗೆ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಲು ಬಿಡನು ಅಲ್ಲವೇ? ಇದನ್ನು ಚೆನ್ನಾಗಿ ತಿಳಿದುಕೊಂಡು ನೀವು ಸಹ ಸಿದ್ಧರಾಗಿರಿ. ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು. ಪ್ರಾಮಾಣಿಕನು ವಿವೇಕಿಯೂ ಆದ ಮೇಸ್ತ್ರಿ ಯಾರು? ಕಾಲಕಾಲಕ್ಕೆ ಸರಿಯಾಗಿ ಕೂಲಿ ಆಳುಗಳಿಗೆ ದವಸ ಧಾನ್ಯಗಳನ್ನು ಅಳೆದುಕೊಂಡು ತನ್ನ ಮನೆಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ಯಜಮಾನನಿಂದ ನೇಮಕಗೊಂಡವನು. ಯಜಮಾನನು ಮನೆಗೆ ಹಿಂದಿರುಗಿ ಬಂದಾಗ ಆ ಮೇಸ್ತ್ರಿ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸುತ್ತಿದ್ದರೆ ಅವನು ಧನ್ಯನು. ಅಂಥವನನ್ನು ಯಜಮಾನನು ತನ್ನ ಎಲ್ಲ ಆಸ್ತಿ ಪಾಸ್ತಿಗೆ ಆಡಳಿತಗಾರನಾಗಿ ನೇಮಿಸುತ್ತಾನೆಂಬುದು ನಿಶ್ಚಯ. ಆದರೆ ಆ ಮೇಸ್ತ್ರಿ ದುಷ್ಟನಾಗಿದ್ದು ನನ್ನ ಯಜಮಾನ ತಡ ಮಾಡುವನು ಎಂದು ನೆನೆಸಿಕೊಂಡು ತನ್ನ ಜೊತೆಯ ಸೇವಕರನ್ನು ಹೊಡೆಯತೊಡಗಿದರೆ, ಕುಡುಕರ ಸಂಗಡ ತಿಂದು ಕುಡಿಯಲಾರಂಭಿಸಿದರೆ, ಅವನು ನಿರೀಕ್ಷಿಸದ ದಿನದಲ್ಲಿ ತಿಳಿಯದ ಗಳಿಗೆಯಲ್ಲಿ ಯಜಮಾನನನ್ನು ಬರುವನು. ಅವನನ್ನು ಚಿತ್ರಹಿಂಸೆಗೂ ಕಪಟಿಗಳ ದುರ್ಗತಿಗೂ ಗುರಿ ಮಾಡುವನು. ಅಲ್ಲಿರುವವರೊಡನೆ ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡಬೇಕಾಗುವುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಮಗೆ ಸ್ತುತಿ ಸಲ್ಲಲಿ.
ಕೃಪೆ ನನ್ನ ಹೊರುವುದು ಪ್ರಿಯ యేసయ్య. ನನ್ನ ಬಲಹೀನತೆಯಲ್ಲಿ ಕೈ ಹಿಡಿದು ಅದ್ಭುತವಾಗಿ ನಡೆಸಿದ ನನ್ನ యేసయ్య. ನಾನಡೆದು ಬಂದ ದಾರಿಯು ಅಲ್ಲದೆನ್ನೆಯು ನಿಮ್ಮ ಕೃಪೆ ನನ್ನ ಹೊರುವುದು ಪ್ರಿಯ యేసయ్య. ನನ್ನ ಬಲಹೀನತೆಯಲ್ಲಿ ಕೈ ಹಿಡಿದು ಅದ್ಭುತವಾಗಿ ನಡೆಸಿದ ನನ್ನ యేసయ్య. ನಡೆಸಿದಿರಲ್ಲ యేಸಪ್ಪ, ನಡೆಸಿದಿರಲ್ಲ, ನಡೆಸಿದಿರಲ್ಲ యేಸಪ್ಪ, ನಡೆಸಿದಿರಲ್ಲ. ಹೊರುತ್ತಿದಿರಲ್ಲ ನನ್ನ ಕಾಯುತ್ತಿದಿರಲ್ಲ, ಹೊರುತ್ತಿದಿರಲ್ಲ ನನ್ನ ಕಾಯುತ್ತಿದಿರಲ್ಲ. ನನ್ನ ಸ್ವಂತ ಬಲದಿ ಓಡಿದೆ ನಾ ಓಡಲಾಗದು, ನನ್ನ ಮನ ಬಲದಿ ನಡೆದೆ ನಾ ನಡೆಯಲಾಗದು. ನನ್ನ ಸ್ವಂತ ಬಲದಿ ಓಡಿದೆ ನಾ ಓಡಲಾಗದು, ನನ್ನ ಮನ ಬಲದಿ ನಡೆದೆ ನಾ ನಡೆಯಲಾಗದು. ನನ್ನ ಭುಜ ಬಲದಿ ಹೊತ್ತೆ ನಾ ಹೊರಲಾಗದು, ನನ್ನ ಭುಜ ಬಲದಿ ಹೊತ್ತೆ ನಾ ಹೊರಲಾಗದು. ನನ್ನ ಕಾಲ್ಬಲದಿ ಧಾತಿದೆ ನಾ ಧಾತಲಾಗದು, ನನ್ನ ಕಾಲ್ಬಲದಿ ಧಾತಿದೆ ನಾ ಧಾತಲಾಗದು. ನಡೆಸಿದಿರಲ್ಲ యేಸಪ್ಪ, ನಡೆಸಿದಿರಲ್ಲ, ನಡೆಸಿದಿರಲ್ಲ యేಸಪ್ಪ, ನಡೆಸಿದಿರಲ್ಲ. ಹೊರುತ್ತಿದಿರಲ್ಲ ನನ್ನ ಕಾಯುತ್ತಿದಿರಲ್ಲ. ನನ್ನ ಅಲಿನ ಬಲದಿ ಆಲಿದೆ ನಾ ಆಳಲಾಗದು, ನನ್ನ ಹಣ ಬಲದಿ ಗಳಿಸಿದೆ ನಾ ಗಳಿಸಲಗದು. ನನ್ನ ಅಲಿನ ಬಲದಿ ಆಲಿದೆ ನಾ ಆಳಲಾಗದು, ನನ್ನ ಹಣ ಬಲದಿ ಗಳಿಸಿದೆ ನಾ ಗಳಿಸಲಗದು. ನನ್ನ ಮಾತಿನ ಬಲದಿ ಸಾಧಿಸಿದೆ ನಾ ಸಾಧಿಸಲಾಗದು, ನನ್ನ ಮಾತಿನ ಬಲದಿ ಸಾಧಿಸಿದೆ ನಾ ಸಾಧಿಸಲಾಗದು. ನನ್ನ ಸಾಮರ್ಥ್ಯದಿಂದ ಬಾಲಿದೆ ನಾ ಬಾಳಲಾಗದು. ನಡೆಸಿದಿರಲ್ಲ యేಸಪ್ಪ, ನಡೆಸಿದಿರಲ್ಲ, ನಡೆಸಿದಿರಲ್ಲ యేಸಪ್ಪ, ನಡೆಸಿದಿರಲ್ಲ. ಹೊರುತ್ತಿದಿರಲ್ಲ ನನ್ನ ಕಾಯುತ್ತಿದಿರಲ್ಲ, ಹೊರುತ್ತಿದಿರಲ್ಲ ನನ್ನ ಕಾಯುತ್ತಿದಿರಲ್ಲ. ನಿನ್ನಯ ಮೌನ ಆಗಲಿ ಧ್ಯಾನ, ನಿನ್ನಯ ಮೌನ ನಿನ್ನಯ ಪ್ರಾಣ. ಈ ಲೋಕದ ಬದುಕಿನಲ್ಲಿ, ಈ ಲೋಕದ ಯಾತ್ರೆಯಲ್ಲಿ ಮೌನವೇ ಸುಜ್ಞಾನ. ಆಗದಿರೋ ಶೂನ್ಯ, ಮೌನವೇ ಸುಜ್ಞಾನ. ಆಗದಿರೋ ಶೂನ್ಯ, ನಿನ್ನಯ ಮೌನ ಆಗಲಿ ಧ್ಯಾನ. ನಿನ್ನವರೇ ನಿನ್ನನು ಜರಿದರು ಮುರಿಯದಿರು ಮೌನ. ಅಪಹಾಸ್ಯ ಮಾಡುತ್ತಲಿದ್ದರು ದುಡುಕದಿರು ನಿಧಾನ. ನಿನ್ನವರೇ ನಿನ್ನನು ಜರಿದರು ಮುರಿಯದಿರು ಮೌನ. ಅಪಹಾಸ್ಯ ಮಾಡುತ್ತಲಿದ್ದರು ದುಡುಕದಿರು ನಿಧಾನ. ಯೇಸುವಿನ ಮೌನ
ಸ್ಮರಿಸುನಿಯನು ದಿನ ನಿನ್ನಯ ಮೌನ ಆಗಲಿ ಧ್ಯಾನ. ನಿನ್ನ ಗುರಿಯ ಸಾಧಿಸುವವರೆಗೂ ಸಾಗುತ್ತಿರಲಿ ಮೌನ. ನಿನ್ನ ಪ್ರಗತಿ ಸಹಿಸದೆ ಇದ್ದರೂ ಪ್ರೀತಿಯೇ ಪ್ರಧಾನ. ನಿನ್ನ ಗುರಿಯ ಸಾಧಿಸುವವರೆಗೂ ಸಾಗುತ್ತಿರಲಿ ಮೌನ. ನಿನ್ನ ಪ್ರಗತಿ ಸಹಿಸದೆ ಇದ್ದರೂ ಪ್ರೀತಿಯೇ ಪ್ರಧಾನ. ಯೇಸುವಿನ ಮೌನವನು, ಯೇಸುವಿನ ಮೌನವನು ಸ್ಮರಿಸುನಿಯನು ದಿನ, ಸ್ಮರಿಸುನಿಯನು ದಿನ ನಿನ್ನಯ ಮೌನ ಆಗಲಿ ಧ್ಯಾನ. ಈ ಹೊತ್ತು ನಿನ್ನಯ ಮೌನ ಯೆಹೋವನಿಗೆ ಕಾಣುತ್ತಿದೆ. ನೀ ಸುರಿದ ಕಣ್ಣೀರು ಆತನಿಗೆ ತಾಕಿದೆ. ಈ ಹೊತ್ತು ನಿನ್ನಯ ಮೌನ ಯೆಹೋವನಿಗೆ ಕಾಣುತ್ತಿದೆ. ನೀ ಸುರಿದ ಕಣ್ಣೀರು ಆತನಿಗೆ ತಾಕಿದೆ. ಎಂದೆಂದು ಮರೆಯದಂಥ, ಎಂದೆಂದು ಮರೆಯದಂಥ ಆಶೀರ್ವಾದ ನಿನಗಿದೆ, ಆಶೀರ್ವಾದ ನಿನಗಿದೆ. ನಿನ್ನಯ ಮೌನ ಆಗಲಿ ಧ್ಯಾನ. ನಿನ್ನಯ ಮೌನ ನಿನ್ನಯ ಪ್ರಾಣ. ಈ ಲೋಕದ ಬದುಕಿನಲ್ಲಿ, ಈ ಲೋಕದ ಯಾತ್ರೆಯಲ್ಲಿ ಮೌನವೇ ಸುಜ್ಞಾನ. ಆಗದಿರು ಶೂನ್ಯ, ಮೌನವೇ ಸುಜ್ಞಾನ. ಆಗದಿರು ಶೂನ್ಯ. ನಿನ್ನ ನಾಮ ಕರೆಯುವ ಯೋಗ್ಯತೆ ನನಗಿಲ್ಲ యేసయ్ಯ. ಪಾಪದ ದಾರಿಯಲ್ಲಿ ನಡೆದವನಂ ಪ್ರೀತಿಯಿಂದ ಕರೆದೆಯ. ನನ್ನ ತಪ್ಪುಗಳೆಲ್ಲ ಕ್ಷಮಿಸಿ ಹೊಸ ಜೀವವ ನೀಡಿದೆಯಾ. ನನ್ನ ಕೈ ಹಿಡಿದು ನಡೆಸುವ ನಂಬಿಗಸ್ತ ದೇವರೇ.
ತೀರಿಸಲು ನನ್ನ ಹೃದಯದ ನೋವನ್ನು ಅರಿತು ಬಂದು ನನ್ನನ್ನು ತಪ್ಪಿಕೊಂಡೆ. ಮುರಿದ ಮನಸ್ಸಿಗೆ ಸಮಾಧಾನವಾಗಿ ನನ್ನ ಆತ್ಮವ ತುಂಬಿದೆಯಾ. ನಿನ್ನ ಪ್ರೀತಿಯ ನೆರಳಿನಲ್ಲಿ ನನಗೆ ಹೊಸ ಬದುಕು ದೊರಕಿತು. ನನ್ನ ಕೃಪೆ ಇಲ್ಲದೆ ನಾನು ಏನೂ ಅಲ್ಲ, ನಿನ್ನ ಪ್ರೀತಿ ಇಲ್ಲದೆ ಜೀವವೇ ಇಲ್ಲ. ನಿನ್ನ ಕೈಯಲ್ಲಿ ನನ್ನ ಬದುಕು, ನಿನ್ನಲ್ಲಿ ನನ್ನ ನಿರೀಕ್ಷೆ. ನೀನೇ ನನ್ನ ಸರ್ವಸ್ವ యేసయ్య, ನೀನೇ ನನ್ನ ಜೀವದ ಉಸಿರಯ್ಯ. ಕೊನೆಯ ಉಸಿರಿರುವ ತನಕ ನಿನ್ನನ್ನೇ ಸೇವಿಸುವೆ. ನನ್ನ ಹೃದಯ ನನ್ನ ಜೀವ ನಿನ್ನ ಪಾದದಲ್ಲಿ ಅರ್ಪಿಸುವೆ. ನನ್ನ ಕೊನೆ ದಿನದವರೆಗೂ ನಿನ್ನ ಮಹಿಮೆ ಹಾಡುವೆ. ಲೋಕವೆಲ್ಲ ನನ್ನನ್ನು ಬಿಟ್ಟರೂ ನೀನು ಎಂದಿಗೂ ಬಿಡಲಿಲ್ಲ. ನನ್ನ ದೌರ್ಬಲ್ಯದಲ್ಲಿಯೂ ನಿನ್ನ ಬಲವೇ ನನ್ನ ಶಲ. ನನ್ನ ಕಣ್ಣೀರನ್ನು ನಗುವಾಗಿ ಮಾಡಿ ನನ್ನ ಕತ್ತಲನ್ನು ಬೆಳಕಾಗಿ ಮಾಡಿ ನನ್ನ ಜೀವನವ ಸಂಪೂರ್ಣವಾಗಿ ನಿನ್ನ ಕೈಗೆ ಒಪ್ಪಿಸುವೆ. ನೀನೇ ನನ್ನ ಸರ್ವಸ್ವ యేసయ్య, ನೀನೇ ನನ್ನ ಶಾಶ್ವತ